ಏನ್ರಿ ಆ ದಯಾ, ಗುರುವಿನ ದಯಾ ಏನೈತಿ ನಮ್ಮನ್ನ ಕಾಯ್ತದ. ವನೇರನೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮಥಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ, ಕಾಡಿನೊಳಗ, ಯುದ್ಧದೊಳಗ, ನೀರಿನೊಳಗ, ಬೆಂಕಿಯೊಳಗ, ಅವಘಡದೊಳಗ ನಾವು ಅಚಾನಕ್ಕಾಗಿ ಪಾರಾಗಿ ಬಂದಿರ್ತೀವಿ. ಒಮ್ಮೆಮ್ಮೆ ಇನ್ನುಳಿದವರೆಲ್ಲರೂ ಪೆಟ್ಟಾಗಿರ್ತದ, ತೀರಿ ಹೋಗಿರ್ತಾರ. ಆದ್ರೆ ಒಬ್ಬೊಬ್ಬರಿಗೆ ಏನೇನೂ ಆಗಿರೋದಿಲ್ಲ. ನಿಮ್ಮ ಗಮನಕ್ಕೆ ಬಂದಾವ ಇವು ಸುದ್ದಿ ನೋಡ್ಯಾರಿಲ್ಲಿ ಅವನ್ನ. ಎಷ್ಟು ಇಂಥವ ಪ್ರಕರಣಗಳು ಎಷ್ಟು ನಡೆದಿಲ್ಲ. ಎಲ್ಲರೂ ಕುಂತ ಗಾಡ್ಯಾಗ ಅವನು ಕೂತಿರ್ತಾನ, ಉಳ್ಕಿದವರೆಲ್ಲ ಸತ್ತಿರ್ತಾರೆ. ಇವ್ ಏನೂ ಆಗಿರೋದಿಲ್ಲ, ಹೆಂಗಿರ್ತಾನೆ ಹಂಗೆ ಇರ್ತಾನೆ. ಯಾಕ ನಾ ಕೇಳ್ತೀನಿ ನಿಮಗೆ, ಯಾಕ? ಸುಮ್ಮನೆ ಅಲ್ಲ ಅದು, ಸುಮ್ಮನೆ ಉಳಿದೇನು, ಅವ್ನು ಉಳಿಯೋದಕ್ಕೆ ಬೇರೆ ಏನೋ ಕಾರಣ ಅಂತಂದ್ರೆ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ನೀನು ಮಾಡಿರ್ತಕ್ಕಂಥ ಸತ್ಕರ್ಮಗಳು, ನೀನು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳು, ನೀನು ಮಾಡಿರ್ತಕ್ಕಂಥ ಇನ್ನೊಬ್ಬರಿಗೆ ಸಹಾಯ ಸಹಕಾರಗಳು ನಿನ್ನ ಕಷ್ಟ ಟೈಮ್ದೊಳಗೆ ನಿನ್ನನ್ನು ರಕ್ಷಣೆ ಮಾಡ್ತಾವ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ನಾವು ಇನ್ನೊಬ್ಬರ ಕಷ್ಟದೊಳಗೆ ನಾವು ಧೈರ್ಯವಾಗಿ ನಿಂತುಕೊಂಡು ಅವರಿಗೆ ರಕ್ಷಣೆ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು. ಯಾರೇ ಇರಲಿ ಅವ್ರು ನಮ್ಮವರು ಇವರು. ಈಗ ಆಕ್ಸಿಡೆಂಟ್ ಆಗಿರ್ತೈತಿ, ನೀವೆಲ್ಲೋ ಹೋಗಿರ್ತೀರಿ, ಎಲ್ಲೋ ಹೋಗುವಾಗ ಆಕ್ಸಿಡೆಂಟ್ ಆದ ಹೊತ್ತಿನೊಳಗೆ ಅಲ್ಲಿ ನೋಡಿ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಆಗಿಂದ ಕೈಗೂಡಿಸಿ ಜೀವ ಉಳಿಸೋಕೆ ಪ್ರಯತ್ನ ಮಾಡಬೇಕು. ಯಾವ್ರವ್ರಿ? ನಮ್ಮ ಪ್ರಶ್ನೆ ಮೊದಲ ಅದ. ಯಾವ್ರವ? ಮುದೋಳದವ? ಯಾರ ಪೈಕಿ ತವ? ಅವ ಯಾವ್ರವ ಯಾರ ಪೈಕಿ ತಗೊಂಡು ಏನು ಮಾಡೋದೈತಿ? ಅವ ಯಾವ್ರವ ಯಾರ ಪೈಕಿ ಅಂತ ಕೇಳೋದು ಬಿಟ್ಟು ಆಗಿಂದಾಗ ಉಪಚಾರ ಮಾಡಿದ್ರೆ ಅವ ಎಲ್ಲಾರ ಪೈಕಿ ಆಗಿನೂ ಉಳಿತಾನ. ಮತ್ತು ನೀವು ಅದನ್ನು ಕೇಳ್ಕೋತ ಲೆಕ್ಕ ಹಾಕೋತ ಕೂತ್ರಿ, ನಮಗೇನು ಸಂಬಂಧ ಇದ್ರೆ ಮಾಡಿದ್ರಿ, ಶಿಕ್ಷಕವ್ರು ನಾವ್ಯಾಕೆ ಮಾಡಕ್ಕೆ ಹೋಗೋದು? ಹಿಂಗೆ ಭಾವ ಆಗಬಾರ್ದು. ಕಷ್ಟಗಳು ಹೇಳ್ಕೊಂಡು ಬರೋದಿಲ್ಲ, ಅಂಥದ್ದೇ ಕಷ್ಟ ನಮಗೂ ಬರ್ಬೋದಲ್ಲ. ಕಷ್ಟಗಳು ನಮಗೆ ಹೇಳಿ ಬರ್ತಾವೇನು? ಬರಂಗಿಲ್ಲ. ಕಷ್ಟಗಳನ್ನು ಕಂಡಾಗ ಅಲ್ಲಿ ನಾವು ಕೈ ಜೋಡಿಸುವಂಥ ಕೆಲಸ ಮಾಡಬೇಕು. ಅದು ಶರಣರು ನಮಗೆ ಕಲಿಸಿರ್ತಕ್ಕಂಥ ಸಂಸ್ಕಾರ, ಶರಣರು ನಮಗೆ ನೀಡಿರ್ತಕ್ಕಂಥ ಸಂಸ್ಕಾರ ಅನ್ನೋದನ್ನು ಮರಿಬಾರ್ದು. ಇನ್ನೊಬ್ಬರ ನೋವಿಗಾಗಿ, ಇನ್ನೊಬ್ಬರ ಬದುಕಿನ ಒಳಿತಿಗಾಗಿ ನಾವು ಹಾರೈಸುವಂಥ, ಚಿಂತಿಸುವಂಥ ಮನೋಭಾವ ಏನಿದೆ ಅದು ನಿಜವಾದಂಥದ್ದು. ಬಸವಣ್ಣನವರು ಮೋಳಿಗೆ ಮಾರಯ್ಯನವರಿಗೆ ಹೇಳ್ತಾರೆ, ಶರಣರೇ, ಶಿವಶರಣರಿಗೆ ಬಡತನವೆಂಬುದೆಲ್ಲಿ. ನಾನು ಭ್ರಮೆಯೊಳಗ ಅಲ್ಲ, ನಿಮ್ಮ ಕಷ್ಟವಾದೀತೇನೋ ಅನ್ನೋ ಒಂದು ಭಾವದೊಳಗೆ ನಾನು ಹಿಂಗೆ ವಿಚಾರ ಮಾಡಿದೆ, ನನ್ನದು ತಪ್ಪಾಯಿತು ಅಂತಿಕೊಂಡು ಹೇಳಿದಾಗ ಮೋಳಿಗೆ ಮಾರಯ್ಯನವರಂತಾರೆ, ಬಸವರಸರೇ ನೀವು ದೊಡ್ಡವರು, ನೀವು ಹಾಗೆಲ್ಲ ಹೇಳಬಾರ್ದು. ಆದರೆ ಇಲ್ಲಿ ನಮ್ಮ ಉದ್ದೇಶ ನಿಮಗೆ ತಿಳಿಸೋದಂತಲ್ಲ. ಶಿವಶರಣರಿಗೆ ಬಡತನವಿಲ್ಲ, ಎಲ್ಲವನ್ನು ಬಿಟ್ಟು ಬಂದ ಮೇಲೆ ಅದರ ಬಂಗಾರದ ಹಂಗೆ ನನಗೆ ಯಾಕೆ, ಅದರ ಹಂಗೆ ನನಗೆ ಯಾಕಂತಕ್ಕಂಥ ಮಾತನ್ನ ಇಲ್ಲಿ ಮೋಳಿಗೆ ಮಾರಯ್ಯನವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶರಣರು ಕಟ್ಟಿರ್ತಕ್ಕಂಥದ್ದು ಏನು ಮೋಸದ ಪ್ರಪಂಚ ಅಲ್ಲ. ಶರಣರು ಕಟ್ಟಿರುವಂತಹದ್ದು ಪಾಪದ ಪ್ರಪಂಚ ಅಲ್ಲ. ಯಾವ ಪ್ರಪಂಚ? ಕಾಯಕದ ಪ್ರಪಂಚ. ದುಡಿದುಣ್ಣುವ ಸಂಸ್ಕಾರ, ದುಡಿದುಣ್ಣುವ ಸಂಸ್ಕೃತಿ ಇವತ್ತು ದೇಶದೊಳಗೆ, ನಾಡಿನೊಳಗೆ, ಜಗತ್ತಿನೊಳಗೆ ಬೇರೆ ಬೇರೆ ವೃತ್ತಿಯೊಳಗೆ ಮೋಸ ಇರ್ತಾವ. ಮಾಡ್ತಾರಿಲ್ರಿ? ಬಂಗಾರದೊಳಗೆ ಮೋಸ ಮಾಡ್ತಾರ, ಬಟ್ಟೆಯೊಳಗೆ ಮೋಸ ಮಾಡ್ತಾರ, ವ್ಯಾಪಾರ ವ್ಯವಹಾರದೊಳಗೆ ಒಂದಕ್ಕೆ ಎರಡು ಹೇಳಿ ಅಲ್ಲಿ ಮೋಸ ಮಾಡ್ತಾರಿಲ್ರಿ? ಆದರೆ ನೆನಪಿಟ್ಕೋಬೇಕು, ಎಲ್ಲ ವೃತ್ತಿಯೊಳಗೂ ಮೋಸ ಮಾಡ್ತಾರ. ಮೋಸ ಮಾಡಲಾರ್ದ ಇಡೀ ಜಗತ್ತಿಗೆ ಹೊಟ್ಟಿ ತುಂಬಿಸುವಂಥ ಅನ್ನವನ್ನು ಹುಟ್ಟಿಸುವ ರೈತ ಒಬ್ಬನೇ ಮೋಸ ಮಾಡಲಾರ್ದ ಬದುಕ್ತಕ್ಕಂಥ ವ್ಯಕ್ತಿ ಅನ್ನೋದನ್ನು ನಾವು ಮರಿಬಾರ್ದು. ಏನು ಮಾಡೋರಿದ್ದೀರಿ ನೀವು? ಮೋಸ ಏನು ಮಾಡೋರಿದ್ದೀರಿ? ಆದರೆ ಇಲ್ಲಿ ನಾವು ಲಕ್ಷ್ಯ ಇಟ್ಕೋಬೇಕು, ಒಳ್ಳೆಯದನ್ನು ಮಾಡೋದು. ನಮ್ಮ ಕೈಯಿಂದ ಕೆಟ್ಟದ್ದಾಗಬಾರ್ದು. ಇನ್ನೊಂದು ಮಾತು ಹೆಚ್ಚಿ ಮುಂದೆ ಹೋಗಿ ಹೇಳ್ಬೇಕಂದ್ರೆ, ನಿಮಗೆ ಚಲೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬಿಡ್ರಿ, ಏನು ನೋ ಪ್ರಾಬ್ಲಮ್, ಮಾಡ್ರಿ ಅಂತ ನಾ ಹೇಳೋದಿಲ್ಲ, ಉಳ್ಕಿದವ್ರು ಯಾರು ಹೇಳ್ಬೋದು. ಆದರೆ ನಿಮ್ಮ ಕೈಯಿಂದ
ಇನ್ನೊಬ್ಬರಿಗೆ ಕೆಟ್ಟ ಆಗಲಿಲ್ಲ ಅಂತಂದ್ರೆ ಸಾಕು, ನಿಮ್ಮಷ್ಟು ಒಳ್ಳೆಯವರು ಜಗತ್ತಿನೊಳಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ನನ್ನ ಭಾವನೆ ಅನ್ನೋದನ್ನ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನಾಗುವುದಿದೆ, ನಾವು ಮಾಡೋದೇನೋ, ನಾವು ಗಳಿಸೋದೇನೋ, ಒಯ್ಯುವುದೇನೋ ಯಾವುದೂ ಸಹಿತ ಬರ್ತಕ್ಕಂಥದ್ದಲ್ಲಲ್ಲ. ಇವತ್ತ ಇರುವುದೆಲ್ಲವನ್ನ ನಾವು ಕಟ್ಕೊಂಡು ಹೊಕ್ಕಿವಂತ ಹೇಳಿ ಹೇಳಕ್ಕೆ ಸಾಧ್ಯತೆನ್ರಿ? ಹೋಗುವಾಗ ಕಟ್ಕೊಂಡು ಒಯ್ತೀವೇನೋ, ಹೆಂಗಿರ್ತದ ನೋಡ್ರಿ. ಹೋಟೆಲ್ಗೆ ಹೋಗ್ತೀರಿ, ಹೋಟೆಲ್ಗೆ ಹೋಗಿ ನಾಷ್ಟ ಹೇಳ್ತೀರಿ, ಉಪ್ಪಿಟ್ಟು ದೋಸೆ ಏನೋ ಹೇಳ್ತೀರಿ. ಹೇಳಿದ ನಂತರ ತಂದಿಡ್ತಾನ ನಾವು 2 ಪ್ಲೇಟ್ ಉಪ್ಪಿಟ್ಟು, 2 ಪ್ಲೇಟ್ ದೋಸೆ ಏನೇನು ತಂದಿಡ್ತಾನ. ತಂದಿಟ್ಟ ಮೇಲೆ ನೀವು ಉಂಡ ಕೈ ತಕ್ಕೊಂಡು ಇವು ಪ್ಲೇಟ್ ನನ್ನುವ ಅಂಥೇಳಿ ಚಮಚೆ ಪ್ಲೇಟು ತೊಗೊಂಡು ಬರಕತ್ರ ಬಿಡ್ತಾರ ನಿಮ್ಮನ್ನು ಹೊರಗೆ ಬಿಡ್ತಾರೋ? ನಾ 2 ಪ್ಲೇಟ್ ಅಂತ ಹೇಳಿ ಇಲ್ಲ. ಪ್ಲೇಟ್ ಅಂದ್ರೆ ಪ್ಲೇಟ್ನಾಗ ಇರೋದಷ್ಟ, ಪ್ಲೇಟ್ ಅಲ್ಲ. ಹಂಗ ಈ ಹೊಲ ಮನಿ ಸಂಪತ್ತು ಇದೆಲ್ಲ ಪ್ಲೇಟ್ ಇದ್ದಂಗೆ ಇವು. ಸುಮ್ಮ ಇಲ್ಲೇ ಉಣ್ಣೋದು, ಇಲ್ಲೇ ಬಿಟ್ಟು ಹೋಗೋದು. ತೊಗೊಂಡು ಹೋಗ್ತೀವಂದ್ರೆ ಬಿಡಾವೆ ಅವದಾನ, ಯಾರೂ ಬಿಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಿದೆ, ಇಲ್ಲಿರ್ತಕ್ಕಂಥದ್ದನ್ನ ಈ ಪ್ರಪಂಚದೊಳಗ, ಈ ಬದುಕಿನೊಳಗ ಇಷ್ಟು ತಿಳ್ಕೊಂಡು ಹೋಗ್ಬೇಕು. ಇವತ್ತು ನಾವು ಭಾಳ ಶಾಣ್ಯಾರತ್ತಂದ್ರೆ, ಈಗ ನೋಡ್ರಿ, ಸಾಲಿ ಕಲ್ತವ್ರ ಭಾಳ ಶಾಣ್ಯಾರ ತಿಳ್ಕೊತೀವಿ ನಾವು. ಆದ್ರೆ ನಮ್ಕಿಂತ ಶಾಣ್ಯಾರು ಸಾಲಿ ಕಲೀಲಾರ್ದವ್ರು ಭಾಳ ಮಂದಿ ಶಾಣ್ಯಾರ ಅದಾರ. ನಮ್ಮ ಪ್ರತ್ಯೇಕ ನಾವು ತಿಳ್ಕೊಂಡಿರ್ತೀವಿ ನಾವ ಭಾಳ ಶಾಣ್ಯಾರ ಅಂತ ಹೇಳಿ. ಒಂದು ಹೋಟೆಲ್ನೊಳಗೆ ಬರ್ದಿದ್ರತ್ತಲ್ಲಿ, ಕೈ ತಕ್ಕೊಳ್ಳೋ, ಇದು ಕೈ ತಕ್ಕೊಳ್ಳೋ 2 ನಳ ಇದ್ದು, ಇದು ಕುಡಿಯುವ ನೀರು, ಇದು ಕೈ ತೊಳೆಯುವ ನೀರು ಅಂತ ಹೇಳಿ 2 ಕಡೆ ಬರೆದಿದ್ರು. ಅಲ್ಲಿ ಹೋಗಿ ಕೈ ತಕ್ಕೊಳಕತ್ತಿದ್ದ ಒಬ್ಬ, ಇನ್ನೊಬ್ಬ ಬಂದ ಅಲ್ಲಿ ಅವನು ಕುಡಿ ನೀರು ತೆಳಗೆ ಕೈ ತಕ್ಕೊಳಕತ್ತಿದ್ದವ. ಅವಂದ ಅಲ್ಲಿ ಏನು ಬೋರ್ಡ್ ಬರ್ದಾರ, ಏನು ಬರ್ದಾರ? ಅದು ಕುಡಿಯೋ ನೀರು, ಇಲ್ಲಿ ಕೈ ತಕ್ಕೊಳ್ಳೋದು, ನೀ ಅಲ್ಲಿ ಕೈ ತಕ್ಕೊಳಕತ್ತಿಲ್ಲ, ಇಲ್ಲಿ ಕೈ ತಕ್ಕೋ, ಅಲ್ಲಿ ಕುಡಿ ಅಂತ ಹೇಳಿ. ಅವಂದ 2 ಕಡೆ ಬರೋದು ಒಂದ ನಳ, ಇದನ್ನ ನೀರು ಏರ್ಸವ ನಾನು. ಏನ್ ಬೋರ್ಡ್ ಐತ್ಲ, ಬೋರ್ಡ್ ನಿಮ್ಮಂಥವ್ರ ಸಂಬಂಧ ಎಲ್ಲರೂ ಒಂದೇ ಕಡೆ ನಿಲ್ಲಬಾರ್ದು ಅಂತ ಹೇಳಿ ಬೋರ್ಡ್ ಬರ್ದು ಹಚ್ಚಿವಿ. ನೀರು ಏರ್ಸವನ ನಾನು. ಅವು ಕುಡಿ ನೀರು ಅದಟ ಸಿಂಟೆಕ್ಸ್ನಿಂದ ಅದ ಪೈಪ್ದಾಗ ಬರ್ತಾವು, ಕೈ ತೊಳಿವು ಅದ್ರಾಗ ಬರ್ತಾವ. ಸುಮ್ ಕೈ ತಕ್ಕೊಂಡು ಜಾಗ ಬಿಡತ್ತಂದತ್ತಾವ. ಅವೇನು ತಿಳ್ಕೊಂಡಿದ್ದ, ಇದು ಸಾಲಿ ಕಲ್ತಿಲ್ಲ, ದಡ್ಡ ಐತಿ, ಇವನಿಗೆ ಹೇಳೋಣ ಅಂತ ಹೇಳಿ ಅವ ಹೇಳಕತ್ತಿದ್ದ ಶಾನೆತನ. ಅದಕ್ಕೆ ಅವ ಅಂದತ್ತ, ಇವನಿಗೆ ನೀರು ಏರ್ಸವ ನಾ ಅದೀನಿ, ಭಾಳ ತಲೆ ಕೆಡಿಸ್ಕೋಬೇಡ, ನಿಂದ ಕೈ ತಕ್ಕೊಂಡು ಜಾಗ ಬಿಡ್ನಿ ಅಂತಂದ. ಅದರರ್ಥ ಓದಿದವರೇ ಶಾಣ್ಯಾರತ್ ಹಿಂಗೇನಿಲ್ಲ. ಅವನ್ಕಿಂತ ಹೆಚ್ಚು ಅಲ್ಲಿ ಕೆಲಸ ಮಾಡವ ಶಾಣೆ ಇರ್ತಾನೆ ಏನ್ರಿ? ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ, ಪ್ರಪಂಚದೊಳಗ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಬೇಡ ಅಂತ ಹೇಳಂಗಿಲ್ಲ ನಾನು. ಬದುಕೋದಕ್ಕೆ, ಆರಾಮ್ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಆದ್ರೆ ಅತಿಯಾಗಿ ಅದಕ್ಕೆ ಬೆನ್ನ ಹತ್ತಿ ನಮ್ಮ ಆತ್ಮ ಸಂತೋಷವನ್ನ, ಮನಸ್ಸಿನ ನೆಮ್ಮದಿಯನ್ನ, ಸಂತೋಷವನ್ನ ಕಳ್ಕೊಂಡಿವಿ ಅಂತಂತಂದ್ರೆ ನಮ್ಮಷ್ಟು ಮೂರ್ಖರು ಜಗತ್ತಿನೊಳಗೆ ಬೇರೆ ಯಾರದಾರ? ಅದಕ್ಕೆ ಶರಣರು ಹೇಳಿದ್ರು, ಈ ಸಂಸಾರದೊಳಗೆ ಹೆಂಗಿರ್ಬೇಕು ಈ ಸಂಸಾರದೊಳಗೆ? ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದು ಸಂತೆಯ ಮಂದಿ, ಇವ ನಚ್ಚಿ ಕೆಡಬೇಡ ಶ್ರೀ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕೊನೆಗೆ ಹೇಳ್ತಾರೆ, ಈ ಪ್ರಪಂಚ ಇರ್ಬೇಕು, ಆದ್ರೆ ಇದನ್ನು ತಿಳ್ಕೊಂಡಿರ್ಬೇಕು. ನಾವು ಏನು ತಿಳ್ಕೋಬೇಕು? ಸಂಸಾರವೆಂಬುದು ಗಾಳಿಯ ಸೊಡರು. ಸೊಡರು ಅಂದ್ರೆ ದೀಪ, ಗಾಳಿಗಿಟ್ಟಿರುವಂಥ ದೀಪ ಇದು ಸಂಸಾರ ಅನ್ನೋದು. ಗಾಳಿಗಿಟ್ಟು ದೀಪ ಎಷ್ಟೊತ್ತಕ ಇರ್ತೈತಿ ಹೇಳಕ್ಕಾಕತ್ತೇನ್ರಿ? ನಿಮ್ಗೇನು ಗ್ಯಾರಂಟಿ ಐತಿ ಏನು ನಿಮಗಿತಕ ಇರ್ತೈತಿ ಅಂತ ಹೇಳಿ? ಇಲ್ಲ. ಗಾಳಿಗಿಟ್ಟ ದೀಪ ಯಾವುದೇ ಕ್ಷಣದೊಳಗೂ ಆರಬಹುದು. ಗಾಳಿಯ ಸೊಡರು ಶಿರಿ ಎಂಬುದು ಸಂತೆಯ ಮಂದಿ. ಈ ಸಂಪತ್ತೇನತ್ಲ ಸಂತಿ ಮಂದಿದ್ದಂಗಂತ. ಸಂತಿ ಶುರುವಾದಂಗದಂಗೆ ಕೂಡಕ್ಕೆ ಹತ್ತಾರ. ಬರ್ರ ಸಂತಿ ಜೋರಾದಾಗ ಫುಲ್ಲು ತುಂಬಿರ್ತೈತಿ. ಸಂತಿ ಮುಗಿದ ಮೇಲೆ ಯಾರು ಇರ್ತಾರಲ್ಲಿ? ಭಾಳ ಮಂದಿತ್ತು, ಎಲ್ಲರೂ ಆದ್ರೆ ಹೆಂಗ ಒಂದಿಷ್ಟು ಮಂದಿ ಇಲ್ಲೇ ಇರೋದು ನಿಂತಿರ್ತಾರನ್ರಿ. ಸಂತಿ ಮುಗಿದ ಮೇಲೆ ಯಾರೂ ಇರಲ್ಲ. ಹೆಂಗೆ ಸಂತಿ ಮುಗಿದ ಮೇಲೆ ಸಂತಿ ಖಾಲಿ ಆಗ್ತದ, ಶ್ರೀಮಂತಿಕೆ ಅನ್ನೋದು ಸಂತಿ ಮಂದಿ ಇದ್ದಂಗ ಹಿಂಗೆ ಬರ್ತದ, ಹಿಂಗೆ ಹೋಗಿರ್ತದ. ಯಾವಾಗ ಹೊಕ್ಕತಿ. ಅದಕ್ಕೆ
ಇದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುದ. ಈ ಶ್ರೀಮಂತಿಕೆ ಸಂಪತ್ತು ಇವುಗಳ ಬೆನ್ನ ಹತ್ತಿ ಕೆಡಾಕ್ ಹೋಗಬೇಡ, ದೇವರನ್ನ ಮರೆಯಲಾರದೆ ಪೂಜಾ ಮಾಡುವಂತ ಕೊಂಡು ಹೇಳ್ತಾರೆ. ಕೆಲವು ಮಂದಿನ ಮನ್ಯಾಗಿಂದ ಕಳಿಸಿರ್ತಾರೆ, ಹೋದ್ರ ಸಾಕ ಕಡೆ ಹೋಗಿ ಮಠದ ಕಡೆ ಅದಕ್ಕೆ ತಲೆ ಹಿಡಿಸಿದೆ, ಇಲ್ಲಿ ಅದಕ್ಕೆ ಜೀವ ತಿನ್ನಾಕತ್ತಿದ್ವಿ, ಹೋಗ ಕಡೆ ಮಠದ ಕಡೆ, ಅಲ್ಲಿ ಸ್ವಯಂ ಬಂದಾನ ಅವನ ದೊಡ್ಡ ತಿಂದು ಬರೋಗ ಕಳಿಸಿರ್ತಾರೆ. ನಾವು ಗಪ್ಪಿರು ಅದನ್ನ ಮಾಡೋ ಅಂದ್ರೆ ಅವ್ರು ಬಂದದ್ದು ಅದಕ್ಕೆ ಬಂದಿರ್ತಾರ ಏನ್ರಿ. ಇದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಾರ. ಈ ಸಂಪತ್ತನ್ನ ನಂಬಿನಿ ಕೆಡಾಕ್ ಹೋಗ್ಬೇಡ, ಇದು ಅಶಾಶ್ವತವಾಗಿರ್ತಕ್ಕಂಥದ್ದು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ, ಅಸ್ಥಿರಾತ್ ಪುತ್ರನಾರೀಚ ಸತ್ಯ ಧರ್ಮ ಪುನಃಸ್ಥಿರಂ ಅಂತ ಹೇಳ್ತಾರೆ. ಅಸ್ಥಿರವಾಗಿರ್ತಕ್ಕಂಥ ಈ ಜಗತ್ತಿನೊಳಗ ಇವೆಲ್ಲವೂ ಇರ್ತಾವ. ಇರುವಷ್ಟು ಕಾಲ ನಾವು ಚಂದ ಅದನ್ನು ಅನುಭವಿಸೋದೈತಿ. ಮುಂದೇನೈತಿ, ಮುಂದಿನವ್ರಿಗೆ ಬಿಟ್ಟು ತನ್ನಗ ಕೊಟ್ಟು ಕುಂದ್ರುದೈತಿ. ಕೆಲವು ಮಂದಿ ನೋಡ್ಬೇಕು, ಅವ ಏನು ಪೂರಾ ದಂಡಿಗೆ ಹೋಗೋ ತನಕನೋ ನಡೆದಾಗಿನ ಕೀಲಿಕೆ ಹಿಡ್ಕೊಂಡ ಕೂತಿರ್ತಾರೆ, ಬಿಡಂಗನ ಇಲ್ಲ, ಗಟ್ಟಿ. ಅದು ಏನು ಯಾರು ಹೇಳಿದ್ರು ಕೇಳಂಗಿಲ್ಲ. ಅವಕ್ಕೇನು ತಿಳಿತೈತಿ, ಇವ್ಗೇನು ತಿಳಿತೈತಿ, ಅವಾಗೇನು ಗೊತ್ತಾಕತ್, ಇವಾಗೇನು ಎಲ್ಲ ಇವ್ ಒಬ್ಬಗ ಗೊತ್ತಿರ್ತೈತಿ ಏನ್ರಿ. ಈ ದೃಷ್ಟಿಯೊಳಗೆ ಹೆಂಗಿರ್ತದ, ನಿಂಬದು ಮಾಡೋದು ಮುಗಿದ ಮೇಲೆ ಮುಂದಿನವ್ರಿಗೆ ಸುಮ್ಮನೆ ಅವನು ಕೊಡುದೈತಿ, ತಣ್ಣಗ ಇರುದೈತಿ. ಎಷ್ಟು ನಾವು ಹಚ್ಕೊಂಡು ಮಾಡ್ತೀವಿ ಅಷ್ಟು ತಲೆಗೆ ತಾಪ ನಮಗ. ಆ ಕಾರಣಕ್ಕೆ ಇರೋದನ್ನ ಕೈ ಬಿಟ್ಟು ನಮ್ಮ ಅತ್ತಿಗಳು ಹಂಗಾರಿ, ಅತ್ತಿಗಳು ಸ್ವಸ್ಥರಿಗೆ ದೌಡಿಕೆ ಏನ್ರಿ ಬಿಡ್ತಾರಂದ್ರೆ ನೀವು ಹಿರೇತನ ಸುಮ್ಕೊಂಡ್ರೆ ನಿನ್ನೆ ಅಲ್ಲಿ ಮಂಡಿ ಬಂದಿ ಅಂತೇಳಿ ಈಗೊಂದು 3 ದಿವಸ ಮೊದಲು ಬಂದಿರ್ತಾಳೆ. ಇಷ್ಟ ಏನು ಫರಕ್ ಐತಿ. ಆದರೂ ಸಹಿತ ಇಂಥ ಭಾವದಿಂದ ಹೊರಗೆ ಬರಬೇಕು. ಇವುಗಳಿಂದ ನಾವು ಆಸೆಗೆ ಬಂದು ಯಾವುದು ಸತ್ಯ ಯಾವುದು ಶಾಶ್ವತ ಅವುಗಳನ್ನು ತಿಳ್ಕೊಂಡು ಪ್ರಪಂಚದೊಳಗೆ ಅದೀವೆಂದ್ರೆ ಇದೆಲ್ಲಾನು ಬದುಕು ಮಾಡಬೇಕಾಗ್ತದ, ಮಾಡೋಣ. ಆದ್ರೆ ಇದೇ ನಮ್ಮ ಜೀವನ ಆಗಬಾರ್ದು. ಇದರ ಆಚೆಗೆ ನಮ್ಮ ಆಧ್ಯಾತ್ಮ, ಮನಃಶಾಂತಿ, ಮನಸ್ಸಿನ ನೆಮ್ಮದಿ ಅಂತಕ್ಕಂಥವುಗಳು ಬಹಳ ಮುಖ್ಯ. ಅವುಗಳ ಒಂದು ಗಳಿಕೆಗೆ, ಅವುಗಳ ವಿಚಾರಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟಿವಿ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಥ ಬಸವಾದಿ ಶರಣರ ಸಂದೇಶ, ಅವರ ಬದುಕೇನದೆ ನಮ್ಮ ಜೀವನಕ್ಕೆ ಅದ ಒಂದು ದೊಡ್ಡ ಮಾರ್ಗದರ್ಶಿ ದೀಪ ಅಂತಿಕೊಂಡು ಹೇಳ್ತಾರೆ ಏನ್ರಿ. ಆ ಮಾರ್ಗದರ್ಶನದೊಳಗೆ ನಾವು ನಡೆಯೋ ಮೂಲಕ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಇವತ್ತು ನಮ್ಮ ಮನೆಯೊಳಗೆ ನೆಮ್ಮದಿಯ ವಾತಾವರಣವನ್ನು ಮೂಡಿಸ್ತಕ್ಕಂಥದ್ದು, ಮನೆಯೊಳಗೆ ಎಲ್ಲರೂ ಕೂಡಿ ಸಂತೋಷದಿಂದ ಇರುವಂಥದ್ದು. ಯಾವಾಗ ನಾವು ಸಂತೋಷದಿಂದ ಇರ್ತೀವ್ರಿ, ಎಲ್ಲರೂ ಕೂಡಿ ನೀವು ಮನೆಯೊಳಗೆ ಎಲ್ಲರೂ ಕೂಡಿ ಎಂದು ಊಟ ಮಾಡಕ್ಕೆ ಹತ್ತೀರಿ, ಅವತ್ತು ಮನೆಯೊಳಗೆ ನೆಮ್ಮದಿ ಇರ್ತದ. ಈಗ ಹಂಗಿಲ್ರಿ. ಈಗ ಹುಡುಗರು ಒಂದು ಟ್ರಿಪ್ ಹೊಕ್ಕಾವ್, ಆಮೇಲೆ ಇವ್ರು ಯಾವಾಗ ಬಂದು ಉಂತಾರೆ ನೇಮ್ ಇಲ್ಲ, ಅವರು ಹಾದಿ ನೋಡಿ ಯಾವಾಗರೇ ಬಂದು ತಿನ್ವಾತ ಹೇಳಿ ತಮ್ಮ ಪ್ರತ್ಯೇಕ ತಾವು ಉಂಡು ಅವರು ಕುಂದಿರ್ತಾರೆ. ಮತ್ತು ಇವೇನು ನೇಮೋ ಏನ್ರಿ, ಹೊಳ್ಳಿ ಬರೋದು ಏನಿರೋದಿಲ್ಲ ಗ್ಯಾರಂಟಿ. ಹೀಗಾಗಿ ವ್ಯವಸ್ಥೆ ಏನಾಗ್ತದ, ನೀವು ಮಂತ್ರ ಏನು ಹೇಳ್ತೀರಿ, ಸಹನಾವವತು ಸಹನೋ ಭುನಕ್ತು ಅಂದ್ರೆ ಏನು, ಸಹನಾವವತ್ತು ಅಂದ್ರೆ ಕೂಡಿ ಬಾಳೋಣ, ಸಹನೋ ಭುನಕ್ತು ಕೂಡಿ ಉಣ್ಣೋಣ. ಎಲ್ಲಿ ಉಣ್ತೀರಿ, ಕರೆ ಹೇಳ್ರಿ, ಮನ್ಯಾಗ ಕೂಡಿ ಉಣ್ತೀರಿ ಎಲ್ಲರೂ ಒಂದ ಸಲಕ್ಕ, ಅಲ್ಲಿ ಉಣ್ಣಂಗಿಲ್ಲ ಅಂತೇಳಿ ಇಲ್ಲರೇ ಕೂಡಿ ಉಣ್ಲಿ ಅಂತೇಳಿ ಇಲ್ಲಿ ಮಾಡಕತ್ತೀವ್ರಿ ನಾವು ಏನ್ರಿ. ಎಲ್ಲರೂ ಒಮ್ಮೆರೆ ಇಲ್ಲಿ ಕೂಡಿ ಉಣ್ಲಿ. ನೆನ್ಪಿಟ್ಕೊಡ್ರಿ, ನಮ್ಮ ಪ್ರತ್ಯೇಕ ನಾವು ಉಣ್ಣು ಹೊತ್ನಾಗ ನಾನು ಮುಂದೆ ಏನೋ ಯಾವದ ನಾನು ಇದು ಭಾಳ ತಲೆಯಾಗಿರ್ತೈತಿ. ಇಲ್ಲಿ ಉಣ್ಣುವಾಗ ನಾನು ಅನ್ನೋದು ಇರುವುದಿಲ್ಲ. ಮನೆಯೊಳಗೆ ನಾನು ಮಾಡಿದ್ದು, ನಾನು ಗಳಿಸಿದ್ದು, ನಾನು ದೊಡ್ಡ ವೈಭವ ಅಂತ ತಲೆಯಾಗ ತುಂಬಿಕೊಂಡಿರ್ತೈತಿ. ಇಲ್ಲಿ ಬಂದು ಉಣ್ಣುವಾಗ ಇದು ನಂದಲ್ಲ, ಅಡಿವೆಪ್ಪನ ಆಶೀರ್ವಾದ, ಅಡಿವೆಪ್ಪನ ಪ್ರಸಾದ ಅಂತ ಏನು ಉಂತಿರ್ಲ, ನಮ್ಮ ಜೀವನ ಪಾವನ ಆಗ್ತದ. ಆ ಕಾರಣಕ್ಕೆ ಎಲ್ಲರೂ ಪ್ರಸಾದ ತಗೊಂಡು ಹೋಗ್ರಿ, ಯಾರು ಹಂಗೆ ಹೋಗಬೇಡ್ರಿ. ನಾನು ಹೇಳಿದ್ನೆಲ್ಲ ಒಂದಿಷ್ಟು ಒಂದಗಳನ್ನು ತೆಳಗೆ ಚೆಲ್ಲಾರ್ದಂಗೆ ಎಷ್ಟು ಬೇಕೋ ಅಷ್ಟ ನೀಡಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.